ಸ್ಟೇಡಿಯಂ ಒಳಗಡೆಗೆ ನಮ್ಗೆ 1 ಲಕ್ಷ ಲೀಟರ್ ಬೇಕು ಪ್ರತಿ ದಿನ. ಹೆಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೃಷಿಗಾಗಿ ಅಲ್ಲ, ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ, ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ, ಪಾಲಿಟೆಕ್ನಿಕ್ ಕಾಲೇಜಿನ ನಿರ್ಮಾಣ ಹಂತದಲ್ಲಿ ಇರುವ ಕಾಮಗಾರಿಯನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಹೆಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರು ದ್ವಿತೀಯ ಹಂತದ ಶುದ್ಧೀಕರಣವಾಗಿದೆ. ಈ ಯೋಜನೆ ಮೂಲ ಉದ್ದೇಶ ಕೇವಲ ಅಂತರ್ಜಲ ವೃದ್ಧಿಸುವುದಕ್ಕಾಗಿಯೇ. ಕೆರೆಗಳಲ್ಲಿ ನೀರು ತುಂಬಿಸುವುದು, ಅಂತರ್ಜಲ ವೃದ್ಧಿಯಾಗುವುದಕ್ಕಾಗಿ ನೀರನ್ನು ಶೇಖರಣೆ ಮಾಡುವುದು. ಆ ನೀರನ್ನು ನೇರವಾಗಿ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಬೇರೆ ಬಳಕೆಗೆ ಉಪಯೋಗಿಸುವಂತಿಲ್ಲ ಎಂದರು. ಅಂತರ್ಜಲ 1800ರಿಂದ 2000ವರೆಗೂ ಕುಸಿದಿದೆ. ನಮ್ಮ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ಕನಿಷ್ಠ ಈ ನೀರು ಬಂದಿರೆ ಕೆರೆಗಳು ತುಂಬುತ್ತದೆ. ಭೂಮಿಯ ಪದರಗಳಲ್ಲಿ ಆ ನೀರು ಹಿಂಗಿ ಇನ್ನೊಂದಷ್ಟು ಶುದ್ಧವಾಗುತ್ತದೆ, ಬೇರೆ ಬೇರೆ ಕಡೆ ಹೋಗುತ್ತದೆ ಎಂದರು. ಯಾವ ಭಾಗಗಳಲ್ಲಿ ಹೆಚ್ಎನ್ ಹಾಗೂ ಕೆಸಿ ವ್ಯಾಲಿ ನೀರು ಬಂದಿದೆ, ಅಲ್ಲಿನ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ನಿರಂತರವಾಗಿ ಪರಿಶೀಲನೆ ಮಾಡಿ ವರದಿಗಳನ್ನು ಕೊಡುತ್ತಿದ್ದಾರೆ. ಕೆಲವು ಕಡೆ ನಗರಗಳ ಸಮೀಪವಿರುವ ಕೆರೆಗಳಿಗೆ ಯೋಜನೆಯ ನೀರು ಬರುತ್ತಿವೆ. ನಗರಗಳಿಂದ ಬರುವ ತ್ಯಾಜ್ಯ ನೀರು ಅದರಲ್ಲಿ ಬೆರೆಯುತ್ತಿರುವುದರಿಂದ ಬೇರೆ ರೀತಿ ಪರಿಸ್ಥಿತಿ ಇದೆ ಎಂದು ವಿವರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಕೆರೆಗೆ ಹೆಚ್ಎನ್ ವ್ಯಾಲಿ ನೀರು ಬರುತ್ತದೆ. ಅಲ್ಲಿ ಚಿಕ್ಕಬಳ್ಳಾಪುರ ನಗರದ ತ್ಯಾಜ್ಯ ನೀರು ಮಿಶ್ರಣವಾಗಿ ಗೋಪಾಲಕೃಷ್ಣ ಕೆರೆಗೆ ಬರುತ್ತಿದೆ. ಆದ್ದರಿಂದ ಅಲ್ಲಿ ಬೇರೆ ಪರಿಸ್ಥಿತಿಯಾಗುತ್ತಿರಬಹುದು. ಅದನ್ನು ತಡೆಗಟ್ಟಲು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳು ಮಾಡುತ್ತಿವೆ ಎಂದು ತಿಳಿಸಿದರು. ಹೆಚ್ಎನ್ ವ್ಯಾಲಿ ಇರ್ಬೋದು, ಕೆಸಿ ವ್ಯಾಲಿ, ಇದು ದ್ವಿತೀಯ ಹಂತದ ಶುದ್ಧೀಕರಣ, ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತ ಕರೀತೀವಿ. ಇದರ ಯೋಜನೆಯ ಮೂಲ ಉದ್ದೇಶ ಇದು ಕೆರೆಗಳಲ್ಲಿ ನೀರು ತುಂಬಿಸುವಂಥದ್ದು. ಕೇವಲ ಕೆರೆಗಳಲ್ಲಿ ಅಂತರ್ಜಲ ವೃದ್ಧಿ ಆಗುವಂಥದ್ದಕ್ಕೆ ಮಾತ್ರ ನೀರನ್ನು ಅಲ್ಲಿ ಶೇಖರಣೆ ಮಾಡುವಂಥದ್ದು. ಅದನ್ನು ನೇರವಾಗಿ ಕೃಷಿಗೆ ಬಳಕೆ ಮಾಡುವಂಥದ್ದಾಗ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಬಳಕೆ ಮಾಡುವಂಥದ್ದಕ್ಕೆ ಅದು ನೀರು ಉಪಯೋಗಿಸುವಂಥದ್ದಲ್ಲ. ಉದ್ದೇಶ ಅಂತರ್ಜಲ 1800-2000 ಅಡಿ ಕುಸಿದೋಗಿದೆ. ನಮಗೆ ಮಳೆ ಪ್ರಮಾಣ ಭಾಳ ಕಮ್ಮಿ ಇದೆ. ಕನಿಷ್ಠ ಈ ನೀರಾದರೂ ಬಂದರೆ ಭೂಮಿಯ ಪದರಗಳಲ್ಲಿ ಆ ನೀರು ಹಿಂಗಿ ಇನ್ನೊಂದಷ್ಟು ಅದು ಶುದ್ಧ ಆಗ್ತದೆ ಮತ್ತು ಬೇರೆ ಬೇರೆ ಕಡೆ ಅದು ಹೋಗುವಂಥದ್ದು ಇದೆ. ಎಲ್ಲೆಲ್ಲಿ ಕೆಸಿ ವ್ಯಾಲಿ, ಹೆಚ್ಎನ್ ವ್ಯಾಲಿ ನೀರು ಬಂದಿದೆ ಅಲ್ಲೆಲ್ಲ ಬೋರ್ವೆಲ್ಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ನಿರಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ನಿರಂತರವಾಗಿ ನೀರನ್ನು ಪರೀಕ್ಷೆ ಮಾಡಿ ವರದಿಗಳನ್ನು ಕೊಡ್ತಾ ಇದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಅಲ್ಲೆಲ್ಲ ಹೋಯ್ತು, ಯಾಕೆ ಇಂಥವೆಲ್ಲ ಯಾಕೆ ಹಾಕ್ತೀರಾ?